ಉಡುಪಿಗೆ ಬನ್ನಿ ವೀಕ್ಷಕರಿಗೆ ನಮಸ್ಕಾರ. ಒಂದು ವಿಶೇಷ ದೇವಸ್ಥಾನಕ್ಕೆ ಬಂದಿದ್ದೇವೆ. ಬಾರಕೂರು ಗತವೈಭವ ಸಂಚಿಕೆಯಲ್ಲಿ ಈ ಒಂದು ದೇವಸ್ಥಾನ ಕೂಡ ಒಂದು ಮಹತ್ವವನ್ನು ಪಡೆದಿದೆ. ಮಹಾಲಿಂಗೇಶ್ವರ ಭೈರವ ಗಣಪತಿ ದೇವಸ್ಥಾನದ ಹೊರಗಡೆ ನಾವು ಇದ್ದೇವೆ. ಇದು ದೇವಸ್ಥಾನದ ಎದುರು ಇರುವಂತಹ ಒಂದು ಜಾಗ ನೋಡಿ. ಇಲ್ಲಿ ದೇವಸ್ಥಾನದ ವಿಶೇಷತೆ ಏನಂತ ಹೇಳಿದ್ರೆ, ಹಲವಾರು ಸ್ತಂಭಗಳು ಕಾಣಲಿಕ್ಕೆ ಸಿಗ್ತದೆ ನಮಗೆ, ಪಿಲ್ಲರ್ಸ್ ಅಂತ ಹೇಳ್ಬೋದು. ನೋಡಿ ಯಾವ ತರ ಇದೆ ನೋಡಿ, ಶಿಲೆ, ಸಂಪೂರ್ಣವಾಗಿ ಶಿಲಾಮಯ ದೇವಸ್ಥಾನ. ಹೊರಗಡೆಯಲ್ಲಿ ಇಂತಹ ಹಲವಾರು ಕಂಬಗಳಿವೆ ನೋಡಿ. ಅತ್ಯದ್ಭುತವಾಗಿ ಅತ್ಯಾಕರ್ಷಕವಾಗಿ ನಿರ್ಮಿಸಿದ್ದಾರೆ. ಬಹಳ ತಂಪಿನ ವಾತಾವರಣ ನೀಡುವಂತಹ ಈ ಒಂದು ಶಿಲ್ಪಕಲೆ ಅಂತ ಹೇಳ್ಬೋದು. ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡುವ ಮೊದಲು ನೋಡಿ, ಕೆತ್ತನೆ ನೋಡಿ ಎಷ್ಟು ಒಳ್ಳೆ ಇದೆ. ಈಗ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡುವ. ಬಹಳ ಅನಾದಿ ಕಾಲದಿಂದ ಬಾರಕೂರಿನಲ್ಲಿ ಇರುವಂತಹ ಒಂದು ದೇವಸ್ಥಾನ ನೋಡಿ. ಆಂಜನೇಯನ ಒಂದು ಕೆತ್ತನೆ ಕಂಬಗಳಲ್ಲಿ ನೋಡ್ಬೋದು. ಇಲ್ಲಿ ಕೂಡ ಒಂದು ನೋಡಿ, ಆಯಾ ಸಂದರ್ಭದಲ್ಲಿ ಶಿಲ್ಪಕಲೆಯ ಒಂದು ಇದನ್ನ ನೋಡ್ಬೋದು ನೋಡಿ. ಅಲ್ಲಿ ದೇವಸ್ಥಾನದ ಪೂಜೆಯ ಸಂದರ್ಭದಲ್ಲಿ ನಗಾರಿ ಸೇವೆ, ಬಹಳ ಹಿಂದಿನ ಕಾಲದಿಂದ ನಗಾರಿ ಸೇವೆ ನೋಡ್ಬೋದು. ಈ ಒಂದು ಕಲಾಕೃತಿ ನೋಡಿದ್ರೆ ಕೆತ್ತನೆ ಸುಂದರವಾಗಿ ಮಾಡಿದ್ದಾರೆ. ಪುರುಷ ಮೃಗದ ಒಂದು ಕಲಾಕೃತಿ ಕೆತ್ತನೆ ನೋಡಿ, ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ಕಂಬ, ಇಂತಹ ಕಂಬ ಈಗ ಮಾಡ್ಲಿಕ್ಕೂ ದುಡ್ಡು ಕೊಟ್ಟರು ಕೂಡ ಮಾಡ್ಲಿಕ್ಕೆ ಭಾರಿ ಕಷ್ಟ. ಈಗ ಅಷ್ಟು ಕೌಶಲ್ಯ ಈಗ ನಮಗೆ ಬಹಳ ಅಪರೂಪ ಅಂತ ಹೇಳ್ಬೋದು. ಆ ಸಮಯದಲ್ಲಿ ತಂತ್ರಜ್ಞಾನ ಎಲ್ಲ ಎಲ್ಲಿದ್ದಾಗ ಎಷ್ಟು ಚಂದ ಮಾಡಿ ನಿರ್ಮಿಸಿದ್ದಾರೆ ನೋಡಿ. ದೇವಸ್ಥಾನದ ಗರ್ಭಗುಡಿಯ ಬಳಿ ನಾವಿದ್ದೇವೆ. ಈಗ ನೋಡ್ಬೋದು ಯಾವ ತರ ಇದೆ ಅಂತ ಹೇಳಿ. ಈಗ ದೇವಸ್ಥಾನದ ಬಗ್ಗೆ ನಮಗೆ ಮಾಹಿತಿ ನೀಡಲಿಕ್ಕಿದ್ದಾರೆ. ಈ ದೇವಸ್ಥಾನದಲ್ಲಿ ಅರ್ಚಕರಾಗಿರುವಂತಹ ಶ್ರೀ ವೆಂಕಟೇಶ್ ಭಟ್ಟಿಯವರು ನಮ್ಮೊಂದಿಗಿದ್ದಾರೆ. ಈಗ ಅವರೊತ್ತಿಗೆ ಸ್ವಲ್ಪ ದೇವಸ್ಥಾನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವ. ನಮಸ್ಕಾರ. ಈ ಒಂದು ದೇವಸ್ಥಾನ ಹೊರಗಿಂದ ನೋಡುವಾಗಲೇ ನಮ್ಗೆ ಒಂಥರ ಏನು ಆಕರ್ಷಣೀಯ ಅಂತ ಹೇಳಿದ್ರೆ, ಅಂದ್ರೆ ಹಲವಾರು ಸ್ತಂಭಗಳು ಉಂಟು, ಶಿಲೆಯ ಸ್ತಂಭಗಳು. ಹೀಗೆ ಈ ದೇವಸ್ಥಾನದಲ್ಲಿ ಏನೆಲ್ಲ ವಿಚಾರ, ಅಂದ್ರೆ ಒಂದು ಒಳ್ಳೆಯ ಒಂದಿಷ್ಟು ವಿಚಾರಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ನೀಡಿ. ಈ ಗರ್ಭಗುಡಿಯಲ್ಲಿ ಭೈರವ ಗಣಪತಿ ಅಂತ, ಆ ಕಡೆ ಮಹಾಲಿಂಗೇಶ್ವರ ದೇವಸ್ಥಾನ. ಇಲ್ಲಿ ಭೈರವ ಗಣಪತಿ ಇವರಿಗೆ ಸೇವೆ ಬಗ್ಗೆ ಹೇಳಬೇಕಾದ್ರೆ, ಮೂಡು ಗಣಪತಿ ಸೇವೆ, ಆಗ ಗಣಹೋಮ, ಆಗ ಆಮೇಲೆ ರಂಗಪೂಜೆ, ಇದೆಲ್ಲ ಕಾರ್ಯಕ್ರಮ ನಡೀತದೆ. ಮತ್ತು ಜ್ಯೋತಿ ಹಬ್ಬಕ್ಕೆ ವಿಶೇಷವಾಗಿ ಗಣಹೋಮಗಳೆಲ್ಲ ನಡೀತದೆ. ಮತ್ತು ಮಹಾಜ್ಯೋತಿ ದಿವಸ ದೀಪೋತ್ಸವ ಆಗ್ತದೆ. ಇಲ್ಲಿ ಮಹಾಗಣಪತಿ, ಭೈರವ ಗಣಪತಿ ಪ್ರಧಾನ ದೇವತೆ. ಭೈರವ ಗಣಪತಿ ಅಂತ ಕೇಳುವಾಗಲೇ ಒಂದರ ಅಪರೂಪ. ಅದು ಹೇಗೆ, ಅದು ಭೈರವ ಗಣಪತಿ ಹೇಗೆ, ಯಾವ ತರ ಹೆಸರು ಬಂತು? ಭೈರವ ಗಣಪತಿ ಅಂದರೆ ಕೆಲವರು ಈಶ್ವರ ಸಮೇತನಾಗಿರೋದು ಅಂತ ಹೇಳ್ತಾರೆ. ಮತ್ತೆ ಕರೆಕ್ಟ್ ಅದರ ಬಗ್ಗೆ ಮಾಹಿತಿ ಇಲ್ಲ. ಆಮೇಲೆ ಇಲ್ಲಿ ಗಣಪತಿ ವಿಶೇಷ ಅಂತ ಹೇಳಿದ್ರೆ, ಬುದ್ಧಿವಂತಿಕೆಗೋಸ್ಕರ, ಈ ವಿದ್ಯೆಗೋಸ್ಕರ ಹೆಚ್ಚಾಗಿ ಕಡಲೆ ಹೋಗ್ಬೇಕು. ಕಡಲೆಕಾಳು ಉದ್ದಿದ್ರೆ ಮಕ್ಕಳು ಎಷ್ಟು ಡಲ್ ಇದ್ರು ಇಂಪ್ರೂವ್ ಆಗ್ತದೆ. ಓಹೋ, ಹಾಗೆ ವಿಶೇಷ. ಕಡಲೆಕಾಳನ್ನು ಅವರು ಅರ್ಪಣೆ ಮಾಡಬೇಕು, ದೇವರಿಗೆ ನೆನೆಸಿ ನೈವೇದ್ಯ. ಮತ್ತೆ ಇಲ್ಲಿ ಒಂದು ಆಕರ್ಷಣೀಯವಾಗಿ ನೋಡಿ ಕೆತ್ತನೆ ನೋಡ್ಬೋದು, ಕಂಬದಲ್ಲೆಲ್ಲ ಕಾಣ್ತದೆ. ಪೂರ ಕಲ್ಲಿಂದಲ್ಲ. ಮುಂಚೆ ಈ ಒಂದು 40 ವರ್ಷದ ಹಿಂದೆ ಶಬ್ದ ಆಗ್ತಿತ್ತಂತೆ, ಗಂಟೆ ಶಬ್ದ ಆಗ್ತದೆ. ಓಹೋ, ಅದು ಯಾವ ಬದಿಯಿಂದ ಯಾರಿಗೂ ಕಂಡು ಹಿಡ್ಲಿಕ್ಕೆ ಅಂದ್ರೆ ಕಂಬದಿಂದವ ಮೇಲೆ ಮಾಡಿನ ರಾತ್ರಿ 12 ಗಂಟೆಗೆ, ಹಗಲ 12 ಗಂಟೆ. ಓಹೋ, ಗಂಟೆ ಸದ್ದು ಕೇಳ್ತಿತ್ತು. ಓಹೋ, ಅದು ಆಚೆ ಬದಿ, ಈ ಬದಿ ಬಂದ್ರೆ ಆ ಬದಿ ಕೇಳ್ತಿತ್ತು, ಆ ಕಡೆ ಹೋದ್ರೆ ಈ ಕಡೆ ಕೇಳ್ತಿತ್ತು. ಕರೆಕ್ಟ್ ಗೊತ್ತಾಗ ಈ ಸ್ಥಳೀಯರಿಗೆಲ್ಲ ಅನುಭವ ಆಗಿದೆ. ಈಗ ಕೇಳಿಸ್ತಾ ಇಲ್ಲಲ್ಲ, 40 ವರ್ಷ ಹಿಂದೆ. ಮತ್ತೆ ಇದು ದೇವಸ್ಥಾನದಲ್ಲಿ ನೋಡಿ ನಿಂತಾಗ ಒಂಥರ ತಂಪು ವಾತಾವರಣ ಉಂಟು. ಅಂದ್ರೆ ಕಂಪ್ಲೀಟ್ ಶಿಲಾಮಯ ಅಲ್ಲ ಇದು ಬರುವ ಒಳಗೆ.
ಮತ್ತೆ ಇಲ್ಲಿ ಈಗ ವಾರ್ಷಿಕ ಅಂದ್ರೆ ಉತ್ಸವ ದೀಪೋತ್ಸವ ಚೌತಿ ಟೈಮಲ್ಲಿ ಅದೇ ಅಲ್ಲ ಮಹಾಚೌತಿ ಮಹಾಚೌತಿ. ಈಗ ದೇವಸ್ಥಾನದ ಅರ್ಚಕರು ಹೇಳಿದಾಗೆ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಮಕ್ಕಳಿಗೆ ಈ ವಿದ್ಯಾರ್ಜನೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಅವರು ಚುರುಕಾಗಬೇಕು, ವಿದ್ಯಾವಂತರಾಗಬೇಕು ಅಂತ ಹೇಳಿ ಗಣಪತಿಗೆ ಅವರು ಅರ್ಪಿಸುವಂತಹ ಒಂದು ನೈವೇದ್ಯ. ಈ ನೈವೇದ್ಯದ ವಿಶೇಷತೆ ಏನಂತ ಹೇಳಿದ್ರೆ ಕಡಲೆಯ ನೈವೇದ್ಯ ಅಂತ ಹೇಳ್ಬೋದು. ಪ್ರಸಾದ ರೂಪದಲ್ಲಿ ಕಡಲೆ ನೈವೇದ್ಯ. ವಿದ್ಯೆ ಕಲಿಯುವುದರಲ್ಲಿ ಮಕ್ಕಳ ಆಸಕ್ತಿ ಸಹಜವಾಗಿ ಹೆಚ್ಚುತ್ತದೆ, ಬುದ್ಧಿವಂತರಾಗ್ತಾರೆ. ಮತ್ತೆ ಈ ಸಿದ್ಧಿವಿನಾಯಕನ ಅನುಗ್ರಹದಿಂದ ವಯಸ್ಕರಿಗೆ ಕೂಡ ಉದ್ಯೋಗ ವ್ಯಾಪಾರದಲ್ಲಿ ವೃದ್ಧಿ ಆಗ್ತದೆ ಅಂತ, ಅಂದ್ರೆ ಇದೊಂದು ವಿಶೇಷತೆ ಅಂತ ಹೇಳ್ಬೋದು ಇದರಲ್ಲಿ. ಸೊ ಈ ಒಂದು ವಿಚಾರಕ್ಕಾಗಿ ಚೌಳಿಕೇರಿಯ ಈ ಒಂದು ಗಣಪತಿ ದೇವರು ನಂಬಿದವರನ್ನ ಅನುಗ್ರಹಿಸಿದ್ದಾರೆ.